ಸ ಸೀತಾ ಮೂಲರಾಮಾರ್ಚ ಕೋಶೇ ಗಜಪತೆ ಸ್ಥಿತಾ ಏನಾನೀತಾ ನಮಸ್ತಸ್ಮೈ ಶ್ರೀಮನ್ಹರಿಭಿಕ್ಷವೇ ಆಗತಾದಿತ್ರಿಕಾಲಜ್ಞಂ ಆಗಮಾರ್ಥವಿಶಾರದಂ ತ್ಯಾಗಭೋಗಸಮಾಯುಕ್ತಂ ಭಾಗಣ್ಣಾರ್ಯ ಗುರುಂ ಭಜೆ. ಹರಿ ಓಂ. ದಾಸಚತುಷ್ಟಯರಲ್ಲಿ ಒಬ್ಬರಾದ ಗೋಪಾಲದಾಸರ ಆರಾಧನಾ ಪರಮ ಪವಿತ್ರ ಈ ದಿವಸದಲ್ಲಿ ಏತಾವತ್ ಕಾಲ ಪರ್ಯಂತ ಆಚಾರ್ಯರು ಗೋಪಾಲದಾಸರ ದಿವ್ಯ ಚರಿತ್ರೆಯನ್ನು ನಿರೂಪಣೆ ಮಾಡಿದ್ದಾರೆ. ಅದರಲ್ಲಿ ಬರ್ತಕ್ಕಂತಹ ಅನೇಕ ಘಟನೆಗಳನ್ನು ನಿರೂಪಣೆ ಮಾಡಿದ್ದಾರೆ. ಗೋಪಾಲದಾಸರ ಅಪಾರವಾದ ಪಾಂಡಿತ್ಯ, ಗೋಪ ಪ್ರಕರ ಸಂಕಾಶಂ, ಅಪಾರವಾಗಿರ್ತಕ್ಕಂತಹ ತೇಜಸ್ಸುಳ್ಳವರು ಅಂತ ಆಚಾರ್ಯರು ಹೇಳಿದರು. ಗೋಪ ಅಂದರೆ ಸೂರ್ಯ, ಅವನಂತೆ ಪ್ರಖರವಾದ ತೀಕ್ಷ್ಣವಾದ, ಕಾಶ ಅಂದರೆ ಪ್ರಕಾಶ, ಸಂಕಾಶ, ಅತ್ಯಂತ ತೇಜಃಪುಂಜವಾಗಿರ್ತಕ್ಕಂತಹ ವದನಾರವಿಂದ ಉಳ್ಳವರು ಗೋಪಾಲದಾಸರು. ಎಲ್ಲಿಂದ ಬಂತಿದು ಅಂತ ಪ್ರಶ್ನೆ ಮಾಡಿದಾಗ ಗೋಪಾಲಾರ್ಚನ ತತ್ಪರಂ, ಆ ಭಗವಂತ ಗೋಪಾಲ ಶಬ್ದವಾಚ್ಯನಾಗಿರ್ತಕ್ಕಂತಹ ಶ್ರೀಹರಿ ಏನಿದ್ದಾನೆ ಅವನನ್ನು ಅರ್ಚನೆ ಮಾಡೋದರಲ್ಲಿ ಮಹಾದೀಕ್ಷಾಬದ್ಧರಾಗಿರ್ತಕ್ಕಂಥವರು, ತತ್ಪರರಾಗಿರ್ತಕ್ಕಂಥವರು. ಆ ಗೋಪಾಲಾರ್ಚನ ತತ್ಪರರಾದ್ದರಿಂದಲೇ ಅವರು ಗೋಪ ಪ್ರಕಾರ ಸಂಕಾಶಂ ಅತೇವ ಗೋದೇವ ವಂದ್ಯ ಪಾದಾಬ್ಜಂ. ಅಂದರೆ ಗೋಪಾಲನನ್ನು ಅರ್ಚನೆ ಮಾಡುವುದರಲ್ಲೇ ತತ್ಪರರಾದವರು, ದೀಕ್ಷಾವಂತರಾದವರು. ಯಾವಾಗಲೂ ಭಗವಂತನನ್ನು ಪೂಜೆ ಮಾಡುವರೇ ಅವರು. ಯಾವಾಗಲೂ ಪೂಜೆ ಮಾಡ್ತಾ ಇದ್ದಾರೆ ಅಂದರೆ 24 ಗಂಟೆನೂ ದೇವರು ಪೂಜೆ ಮಾಡ್ತಾ ಇದ್ರು ಅಂತ ಅರ್ಥ ಅಲ್ಲ. ಪೂಜಾ ಅಂದರೆ ಬರೀ ಸಾಲಿಗ್ರಾಮಕ್ಕೆ ಷೋಡಶೋಪಚಾರ ಪೂಜಾ ಅಷ್ಟೇ ಅಲ್ಲ. ಅವರ ಬಗ್ಗೆ ಕೃತಿ ಭಗವಂತನನ್ನು ಕೊಂಡಾಡೋದು, ಧ್ಯಾನ ಮಾಡೋದು, ಸ್ತೋತ್ರ ಮಾಡೋದು, ಇದೆಲ್ಲ ಅರ್ಚನೆಯೇ ಇದು. ಹಾಗಾಗಿ ಅವರು ತಮ್ಮ ಕೃತಿಗಳಲ್ಲಿ ಏನು ದೇವರ ಪೂಜೆಯನ್ನು ಮಾಡಿದ್ದಾರೆ, ಏನು ಗೋಪಾಲಾರ್ಚನೆಯನ್ನು ಮಾಡಿದ್ದಾರೆ, ಅದಕ್ಕೆ ಅವರಿಗೆ ಗೋಪ ಪ್ರಕಾರ ಸಂಕಾಶಂ ಅಂತ ಕರೆದಿರೋದು. ಅರ್ಥಾತ್ ಅವರ ವದನಾರವಿಂದಗಳಲ್ಲಿ ಬ್ರಹ್ಮ ತೇಜಸ್ಸು ಇತ್ತು. ಅಂತಹ ಬ್ರಹ್ಮ ತೇಜಸ್ಸಿನಿಂದ ಕೂಡಿರ್ತಕ್ಕಂತಹ ಮಹಾನುಭಾವರು ಅವರು. ಅವರ ಕೃತಿಗಳೆಲ್ಲ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂತಹ ಕೃತಿಗಳು. ಅಂತಹ ಅವರ ಕೃತಿಗಳಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ಈ ಕೃತಿ ಈ ಶ್ರೀನಿವಾಸ ದೇವರನ್ನು ಕುರಿತು ಮಾಡಿರ್ತಕ್ಕಂತಹ ಪಾಲಿಸಯ್ಯ ಪವನನಯ್ಯ ಅತ್ಯದ್ಭುತವಾದ ಶಾಸ್ತ್ರೀಯ ಕೃತಿಯರು. ಈ ಪಾಲಕತ್ವ ಅನ್ನೋದೇ ಭಗವಂತನ ಒಂದು ವಿಶೇಷ ಗುಣ. ಪ್ರಕೃತಿ ಏತಾವತ್ವಂ ಪ್ರತಿಷೇಧತಿ ತಥೋ ಬ್ರವೀತಿ ಚ ಬ್ರೂಯಃ ಓಂ ಅಂತ ಒಂದು ಸೂತ್ರ ಇದೆ. ಈ ಪಾಲಕತ್ವ ಅನ್ನೋದು ಭಗವಂತನಿಗೆ ಬೇಕೋ ಬೇಡವೋ ಅನ್ನೋದೇ ಒಂದು ದೊಡ್ಡ ವಿಷಯ ಶಾಸ್ತ್ರದಲ್ಲಿ. ಇದು ಬೇಕಾಗುತ್ತೆ, ಈ ಪಾಲನೆ ಅನ್ನೋದು ಬೇಕಾ? ಯಾಕೆಂದರೆ ಒಂದು ಪದಾರ್ಥ ಉತ್ಪತ್ತಿ ಆದ ಮೇಲೆ ಅದು ನಾಶ ಆಗೋ ತನಕ ಇದ್ದೇ ಇರುತ್ತದು. ಉತ್ಪತ್ತಿ ಮಾಡೋನು ಭಗವಂತ, ನಾಶ ಮಾಡೋನು ಭಗವಂತ, ಅರ್ಥಾತ್ ಸೃಷ್ಟಿ ಮಾಡೋನು ಭಗವಂತ, ಲಯ ಮಾಡೋನು ಭಗವಂತ. ಬೇರೆ ಯಾರು ನಾಶ ಮಾಡಲ್ಲ ಅಂದಮೇಲೆ ಭಗವಂತ ಅದನ್ನು ನಾಶ ಮಾಡೋ ಪರ್ಯಂತ ಸೃಷ್ಟಿಯಾದ ಪದಾರ್ಥ ತಾನೇ ತಾನಾಗಿ ಇರೋದರಿಂದ
ಪಾಲನೆ ಅಂತ ಒಂದು ಎಕ್ಸ್ಟ್ರಾ ಆಕ್ಟಿವಿಟಿನೇ ಬೇಡ ಅಂತ ಪೂರ್ವಪಕ್ಷ. ಪಾಲಕತ್ವಾಧಿಕರಣ ಅಂತಲೇ ಒಂದು ಅಧಿಕರಣ ಇದೆ ಸೂತ್ರದಲ್ಲಿ. ಪಾಲನೆ ಅನ್ನೋದೇನು ಬೇಡ. ನೀವು ಒಂದು ಪುಸ್ತಕ ತರ್ತೀರಾ, ಒಂದು ಕಡೆ ಇಟ್ಟಿರ್ತೀರಾ, ಅದು ಹರಿದೋಗೋ ತನಕ ಇದ್ದೇ ಇರುತ್ತದೆ. ನೀವು ರಕ್ಷಣೆ ಏನು ಮಾಡೋದು ಅಂತ ಅದನ್ನು ನಿಷೇಧ ಮಾಡ್ತಕ್ಕಂಥವರಾಗಿ ಓಂ ಪ್ರಕೃತ್ಯೇತಾವತ್ವಂ ಪ್ರತಿಷೇಧತಿ ತಥೋ ಬ್ರವೀತಿ ಚ ಭೂಯಃ ಓಂ ಅಂತ ಒಂದು ಸೂತ್ರ ಇದೆ. ಗೋಪಾಲದಾಸರ ಕೃತಿಗಳೆಲ್ಲ ಅದು ಬ್ರಹ್ಮಸೂತ್ರ, ವೇದ, ಉಪನಿಷತ್ತುಗಳನ್ನು ಆಧರಿಸಿರ್ತಕ್ಕಂಥದ್ದೇ ಅದು. ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ. ಪಾಲನೆ ಎನ್ನುವುದು ಭಗವಂತನ ಅಷ್ಟಕರ್ತೃತ್ವಗಳಲ್ಲಿ ಒಂದು ಸ್ಥಿತಿ. ಆಚಾರ್ಯರು ಉದಾಹರಣೆ ಮಾಡ್ತಾರೆ. ಬರೀ ಸೃಷ್ಟಿ ಸ್ಥಿತಿ ಲಯ ಅಂತ ಅಷ್ಟೇ ತಿಳ್ಕೊಬೇಡಿ, ಸೃಷ್ಟಿ ಲಯ ಅಂತ ತಿಳ್ಕೊಬೇಡಿ. ಸ್ಥಿತಿ ಹೇಳ್ತಾ ಇದೆ ವೇದ. ಅದನ್ನು ಸಮರ್ಥಿಸಲೋ ಎಂಬಂತೆ ದಾಸರಾಯರು ಹೇಳ್ತಾರೆ. ಪಾಲಿಸಯ್ಯ ಪವನನಯ್ಯ, ನೀ ಪಾಲಿಸಬೇಕು. ನೀ ಸೃಷ್ಟಿ ಮಾಡಿದ ಮೇಲೆ ಸಾಯೋ ತನಕ ನಾನೇ ಇರ್ತೀನಿ, ನಿನ್ನ ಅವಶ್ಯಕತೆ ಇಲ್ಲ ಅಂತ ಇಲ್ಲ ಭಗವಂತ. ಪಾಲಿಸಯ್ಯ, ನೀ ಪಾಲನೆ ಮಾಡಬೇಕು. ನೀನು 14 ಲೋಕಗಳಲ್ಲಿರ್ತಕ್ಕಂಥ ಸಮಸ್ತ ಜೀವರಾಶಿಗಳನ್ನು ಪಾಲನೆ ಮಾಡೋದಿದೆಯಲ್ಲ, ಇದು ಭಗವಂತನ ಅಸಾಧಾರಣ ಧರ್ಮ. ಇದು ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನ. ಭಗವಂತ ಮಂಗಲಸೂತ್ರ ಕಟ್ಟುವಾಗ ಪದ್ಮಾವತಿ ದೇವಿಗೆ ಏನಿದೆ ಮಂತ್ರ? ಅದು ಜಗಜ್ಜೀವನ ಹೇತುನ. ಜೀವನ ಅಂದರೆ ಪಾಲನೆಯೇ, ಅದು ಜೀವಿಸೋದು. ಈ ಹುಟ್ಟಾಗೋಗಿದೆ, ಸತ್ತಿಲ್ಲ ಅಂದರೆ ಮಧ್ಯದ ಗ್ಯಾಪ್ ಇದೆಯಲ್ಲ, ಪಿರಿಯಡು, ಜೀವನ. ಅದು ಭಗವಂತ ಜೀವನ ಪ್ರಧಾನವನು ಭಗವಂತ, ಅದನ್ನೇ ಪಾಲನೆ. ಇಂತಹ ಭಗವಂತನ ಅಸಾಧಾರಣವಾಗಿರ್ತಕ್ಕಂತಹ ಈ ಪಾಲನ ರೂಪ ಕ್ರಿಯೆಯನ್ನ ಗೋಪಾಲದಾಸರು ಹೇಳುತ್ತಾರೆ. ಶ್ರೀಶ ಸಂಸಾರವೆಂಬ ಸೂಸುವ ಶರದಿಯೊಳ್ ಈಸಲಾರೆನೋ ಹರಿಯೇ ದೊರೆಯೇ. ದಾಸನೆಂತೆಂದ ಮೇಲೆ ಘಾಸಿಗೊಳಿಸುವುದು ಲೇಸು ನಿನಗಲ್ಲವಯ್ಯ ಹೇ ಜೀಯ. ಅಲ್ಲಿ ನೋಡ್ರಿ, ಅಲ್ಲಿ ಹೆಂಗಿದೆ ಅದು. ಹೇ ಶ್ರೀಶ, ಹೇ ಲಕ್ಷ್ಮೀಪತಿ, ಸಂಸಾರವೆಂಬೋ ಸೂಸುವ ಶರದಿಯೋಳು. ಈ ಸಂಸಾರ ಇದೆಯಲ್ಲ, ಜನನ ಮರಣ ರೂಪ ಚಕ್ರ ಸಂಸಾರ ಇದೆಯಲ್ಲ, ಇದು ಉಕ್ಕಿ ಬರತಕ್ಕಂಥ, ಸೂಸು ಅಂದರೆ ಉಕ್ಕಿ ಬರತಕ್ಕಂಥದ್ದು. ಫ್ಲಾಟ್ ಆಗಿ ಹರಿತಾ ಇದೆ ಅಂತ ತಿಳ್ಕೊಂಡ್ಬಿಡ್ಬೇಡಿ, ಉಕ್ಕೇರಿರ್ತಕ್ಕಂಥ ಸಮುದ್ರ ಇದು. ಶ್ರೀಶ ಸಂಸಾರವೆಂಬ ಸೂಸುವ ಶರದಿಯೋಳು ಈಸಲಾರೆನೋ ಹರಿಯೇ ದೊರೆಯೇ. ಬೀಜಕ್ಕಾಗಲ್ಲ ಇದರಲ್ಲಿ. ಎಂಥ ಅಪಾರವಾಗಿರ್ತಕ್ಕಂತಹ ಸಂಸಾರ ಇದು ಅಂತ ಹೇಳಿದ್ರೆ, ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೇ ಸರ್ವಾಭಿಜ್ಞ ಜಲಗ್ರಹಿ ಅನುಪಮೈ ಕಾಮಾದಿ ಮಂಗಾಕುಲೆ ನಾನಾ ವಿಭ್ರಮ ದುರ್ಭ್ರಮೆ ಅಮಿತಮಯ ಸ್ತೋಮಾದಿ ಮೇನೋತ್ಕಟೆ ದುಃಖೋತ್ಕೃಷ್ಟ ವಿಷಯ ಸಮುದ್ರ ಗುರೋ ಮಾಮಗ್ನ ರೂಪಂ ಸದಾ. ರಾಘವೇಂದ್ರ ಸ್ತೋತ್ರ ಹೇಳುತ್ತೆ ಆ ಮಾತನ್ನು. ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧಸ್ತರೇ, ಸ್ವಾಭಾವಿಕವಾಗಿ ದುಸ್ತರ ಅದು, ಸಮುದ್ರನೇ ದಾಟಕ್ಕಾಗಲಿಲ್ಲ. ಅಂತರದಲ್ಲಿ ಸಂಸಾರ ಸಾಗರ ಇದೆಯಲ್ಲ, ದುಃಖಮಯವಾಗಿರ್ತಕ್ಕಂಥದ್ದು. ಇದನ್ನು ನಾವು ದಾಟಕ್ಕಾಗಲ್ಲ. ಅವ್ರು ಹೇಳ್ತಾರೆ, ಅವರು ಹೇ ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ಹೇ ಸ್ವಾಮಿ, ಸಂಸಾರವೆಂಬ ಸೂಸುವ ಶರದಿಯೊಳು ಉಕ್ಕೇರಿ ಬರ್ತಾ ಇರ್ತಕ್ಕಂತಹ ಈ ಸಮುದ್ರದಲ್ಲಿ, ಈ ಸಮುದ್ರವನ್ನು ಈಸಲಾರೇನೋ, ಇದನ್ನು ಈಜಿ ದಾಟ್ತೀನಿ ಅನ್ನೋದು ಬಹಳ ಕಷ್ಟ. ನಮ್ಮ ಪ್ರಯತ್ನದಿಂದ, ಶತಪ್ರಯತ್ನದಿಂದಲೂ ಕೂಡ ಈ ಸಂಸಾರದಿಂದ ನಾವು ಮೇಲೆ ಬರೋಕ್ಕಾಗಲ್ಲ. ಶತಪ್ರಯತ್ನೇನಾಪಿ ಟೀಕಾರಾಯರು ಬರೀತಾರೆ, ನನ್ನ ಪ್ರಯತ್ನದಿಂದ ನಾನು ಈ ಸಂಸಾರದಿಂದ ಪಾರಾಗತೀನಿ, ಇದನ್ನು ದಾಟಿ ಬಂದುಬಿಡ್ತೀನಿ ಅನ್ನೋದು ಆಗೋದೇ ಇಲ್ಲ ಅಂತಾರೆ ಅವರು. ಅದನ್ನು ಅವ್ರು ಹೇಳ್ತಾ ಇದ್ದಾರೆ, ಈಸಲಾರೇನೋ ಹರಿಯೇ ದೊರೆಯೇ. ಅದು ಲಕ್ಷ್ಮೀದೇವಿಗೂ ದೊರೆ ಭಗವಂತ, ಅದಕ್ಕೆ ಶ್ರೀಶ ಅನ್ನೋ ಶಬ್ದ ಇರೋದು. ಬರಿಗೆ ನಮಗೆ ಮಾತ್ರ ದೊರೆ ಅಲ್ಲ,
ಆಚಾರ್ಯರು ಹೇಳಿದ್ರು ದಾಸ ಅಂತ ಯಾಕೆ ಹಾಕ್ತಾರೆ? ಈಶ ಒಬ್ಬ ಇದ್ದಾನೆ ಅಂತಕ್ಕಂತಹ ಜ್ಞಾನ ಬರುತ್ತೆ ಆ ದಾಸ ಶಬ್ದದಿಂದ. ನಮಗೆ ಸ್ವಾಮಿ ಇದ್ದಾನೆ, ಅವನ ಅಂಡರಲ್ಲಿ ನಾವೆಲ್ಲ ಇದ್ದೇವೆ, ಅವನ ಅಧೀನರಾಗಿದ್ದೇವೆ, ಸದಾ ಅವನ ಅಧೀನದಲ್ಲಿ ಇರ್ತೀವಿ ಅನ್ನೋದು ಜ್ಞಾಪಕಕ್ಕೆ ಬರುತ್ತೆ ನಾವು ದಾಸ ಅಂತ ಚಿಂತನೆ ಮಾಡಿದಾಗ. ದೊರೆ ಇದ್ದಾನೆ ಅಂದಮೇಲೆ ನಾವೆಲ್ಲ ಸೇವಕರು ಅಂತ ಅಧೀನಕ್ಕೆ ಬರುತ್ತೆ. ಅವ್ರು ಪ್ರಯೋಗ ಮಾಡ್ತಾರೆ ನೋಡಿ. ದೊರೆಯೇ ಯಾರಿಗೆ ದೊರೆ? ಲಕ್ಷ್ಮೀದೇವಿಗೂ ದೊರೆನೇ ಭಗವಂತ, ಲಕ್ಷ್ಮೀದೇವಿಗೂ ಸ್ವಾಮಿನೇ ಭಗವಂತ. ತಸ್ಮಾತ್ ಈಗೇನು ಮಾಡಬೇಕು? ಅವ್ರು ಬರೀತಾರೆ ನೋಡಿ, ದಾಸನೆಂದೆಲ್ಲ ಮೇಲೆ ಘಾಸಿಗೊಳಿಸುವುದು ಲೇಸು ನಿನಗಲ್ಲಯ್ಯ ಹೇ ಜೀಯ. ಎಲ್ಲಿ ತನಕ ನೀನು ನನ್ನನ್ನು ಅವಜ್ಞೆ ಮಾಡ್ಬೋದು? ಅದು ಶಾಸ್ತ್ರೀಯ ವಿಷಯನೇ. ಅದು ಭಗವಂತ ಯಾಕೆ ನಮ್ಮನ್ನು ಉದ್ಧಾರ ಮಾಡಿಲ್ಲ ಇನ್ನು ಅಂತ ಒಂದು ಪ್ರಶ್ನೆ ಶಾಸ್ತ್ರದಲ್ಲಿ. ಈ ಭಗವಂತ ಇದ್ದಾನೆ, ಅವನು ಕರುಣಾಮಯ, ಕರುಣಾನಿಧಿ, ಮಹಾಕರುಣಾಪೂರ್ಣ. ನಾವು ಸಂಸಾರದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀವಿ, ಯಾಕೆ ನಮ್ಮನ್ನಿನ್ನ ಉದ್ಧಾರ ಮಾಡಿಲ್ಲ? ಭಗವಂತ ಇದ್ದಾನಲ್ವ, ನಿತ್ಯ ಭಗವಂತ, ಅವನೇನು ಎಲ್ಲೂ ಹೋಗಿಲ್ಲ. ನಾವು ಅನಾದಿ ಕಾಲದಿಂದ ಸಂಸಾರದಲ್ಲಿ ಬಿದ್ದಿದ್ದೀವಿ, ಯಾಕೆ ಭಗವಂತ ಇನ್ನೂ ನಮ್ಮನ್ನು ಉದ್ಧಾರ ಮಾಡಿಲ್ಲ ಅಂತ ಒಂದು ಪ್ರಶ್ನೆ ಹಾಕ್ಕೊಂಡು, ಈಗ ಉದ್ಧಾರ ಮಾಡಿಲ್ಲ ಅಂದ ಮೇಲೆ ಮುಂದೂ ಉದ್ಧಾರ ಮಾಡಲ್ಲ ಅಂತ ಅವರೊಂದು ಆಕ್ಷೇಪ ಮಾಡಿದರು. ಈಗ ಭಗವಂತನಿಗೆ ಸಾಮರ್ಥ್ಯ ಇದೆ, ಈಗ ಭಗವಂತ ಇದ್ದಾನೆ, ನಾವು ದುಃಖದಿಂದ ಬಳಲ್ತಾ ಇದ್ದೀವಿ, ನಮ್ಮನ್ನು ನೋಡ್ತಾ ಇದ್ದಾನೆ, ಅವನು ಸರ್ವಜ್ಞ ಶಿಖಾಮಣಿ, ಸಾಕ್ಷಿಯವನು, ಸಾಕ್ಷಾತ್ತಾಗಿ ನೋಡ್ತಾ ಇದ್ದಾನೆ. ನಮ್ಮನ್ನು ಉದ್ಧಾರ ಮಾಡಿಲ್ಲ ಅಂದ ಮೇಲೆ ಮುಂದೂ ಮಾಡದೇ ಇರ್ಬೋದು, ಮುಂದೂ ಮಾಡಲ್ಲ ಅಂತ ಹೇಳ್ತೀವಿ. ಯಾಕೆ ಅವನನ್ನು ಸ್ತೋತ್ರ ಮಾಡಬೇಕು, ಯಾಕೆ ಅವನಲ್ಲಿ ಭಕ್ತಿ ಮಾಡಬೇಕು ಅಂತ ಒಂದು ಪೂರ್ವ ಪಕ್ಷ ಮಾಡ್ಕೊಂಡಿದ್ದಾರೆ. ಭಕ್ತಿಪಾದದ ಪ್ರಾರಂಭದಲ್ಲಿ ಟೀಕಾಕೃತ್ಪಾದರು ಉತ್ತರ ಕೊಡ್ತಾರೆ. ಭಗವಂತ ಇದ್ದ ಮಾತ್ರಕ್ಕೆ ಉದ್ಧಾರ ಮಾಡ್ತಾನೆ ಅಂತ ನಾವೇನಾದರೂ ಹೇಳಿದ್ದಿದ್ರೆ ನೀವು ಆಕ್ಷೇಪ ಮಾಡಬೇಕಾಗಿತ್ತು. ಭಗವಂತ ಇದ್ದ ಮಾತ್ರಕ್ಕೆ ಉದ್ಧಾರ ಮಾಡ್ತಾನೆ ಅಂತ ಇಲ್ಲ, ಬರೀ ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ನಾವು ಹೇಳ್ತಾ ಇಲ್ಲ, ಪ್ರಸನ್ನನಾದ ಭಗವಂತ ಉದ್ಧಾರ ಮಾಡ್ತಾನೆ ಅಂತ ನಮ್ಮದು. ಪ್ರಸನ್ನನಾದ ಭಗವಂತ ನಮಗೆ ಅನುಗ್ರಹ ಮಾಡಬೇಕು ಅಂತ ನಮ್ಮಲ್ಲಿ. ಹಾಗಾಗಿ ಭಗವಂತನನ್ನು ನಾವು ಪ್ರಸನ್ನೀಕರಿಸ್ಕೋಬೇಕು. ಭಗವಂತ ಇದ್ದ ಮಾತ್ರಕ್ಕೆ ಅನುಗ್ರಹ ಮಾಡ್ತಾನೆ ಅಂತ ತಿಳ್ಕೋಬೇಡ್ರಿ. ಅವನಿದ್ದಾನೆ, ನಮ್ಮನ್ನು ಅನುಗ್ರಹ ಮಾಡಿಬಿಡ್ತಾನೆ, ನಮ್ಮ ಪಾಡಿಗೆ ನಾವು ಇದ್ಕೋಣ ಅಂತ. ಹಂಗಲ್ಲ, ಭಗವಂತನನ್ನು ಒಲಿಸಿಕೊಳ್ಳಬೇಕು ನಾವು. ಅದಕ್ಕೆ ಭಗವಂತನಿಗೆ ಶಾಸ್ತ್ರದಲ್ಲಿ ಸಿದ್ಧವಸ್ತು ಅಂತ ಕರೀತಾರೆ. ಸಿದ್ಧವಸ್ತುನ ಸಾಧ್ಯವಸ್ತುನ ಅಂತ ವಿಭಾಗ ಮಾಡಿ, ಭಗವಂತ ಸಿದ್ಧವಸ್ತು, ಅವನನ್ನೇನು ತಯಾರು ಮಾಡಬೇಕಾಗಿಲ್ಲ ನಾವು, ಅವನನ್ನು ವ್ಯಾಪಾರೀಕರಣೀಯ ಅಂತ ಶಾಸ್ತ್ರ ನಿಯಮ. ಅದು ಅಂದರೆ ಭಗವಂತ ನಮಗೆ ಅನುಗ್ರಹ ಮಾಡೋ ಹಾಗೆ ಅವನನ್ನು ಒಲಿಸಿಕೊಳ್ಳಬೇಕು. ಅವನನ್ನು ಒಲಿಸಿಕೊಳ್ಳಬೇಕಾದರೆ ಅವನ ಮಹಿಮೆ ಗೊತ್ತಾಗಬೇಕು, ಅವನು ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಗೊತ್ತಾಗಬೇಕು. ನಾವು ಅವನನ್ನು ಚೆನ್ನಾಗಿ ಸ್ತೋತ್ರ ಮಾಡಬೇಕು. ಅವನ ದಾಸರು ಅಂತ ಚಿಂತನೆ ಮಾಡೋದು ಕೂಡ 9 ಭಕ್ತಿ, ನವವಿಧ ಭಕ್ತಿಯಲ್ಲಿ ಒಂದು. ಹಾಗಾಗಿ ದಾಸ್ಯಂ ಸತ್ಯಂ ಆತ್ಮನಿವೇದನಂ ಅದನ್ನು ದಾಸರಾಯರು ಹೇಳ್ತಾ ಇದ್ದಾರೆ. ದಾಸನೆಂತೆಂದ ಮೇಲೆ ಘಾಸಿಗೊಳಿಸುವುದು ಲೇಸು ನಿನಗಲ್ಲಯ್ಯ ಹೇ ಜೀಯ. ಈಗಾಗಲೇ ನಾನು ನಿನ್ನನ್ನು ದೊರೆ ಅಂತ ಒಪ್ಕೊಂಡು, ನಿನ್ನನ್ನು ಸ್ವಾಮಿ ಅಂತ ಒಪ್ಕೊಂಡು, ನಾನು ನಿನ್ನ ದಾಸ ಅಂತ ಅಂಗೀಕಾರ ಮಾಡಿರುವಾಗ, ಅಥವಾ ದಾಸ ಅಂತ ನಾನು ತೀರ್ಮಾನ ಮಾಡಿರುವಾಗ, ಇನ್ನು ನನ್ನನ್ನು ಘಾಸಿ ಮಾಡಬಾರದು. ಈ ಸಂಸಾರದಲ್ಲಿ ಇಟ್ಟು ನನ್ನನ್ನು ಇನ್ನೂ ಕೂಡ ಪರೀಕ್ಷೆ ಮಾಡಿ ಘಾಸಿ ಮಾಡತಕ್ಕಂಥದ್ದು ನಿನಗೆ ಲೇಸಲ್ಲ ಅಂತಾರೆ ದಾಸರ. ಯಾಕೆಂದರೆ ನೀನು ಕರುಣಾಶಾಲಿ, ಕರುಣಾಮಯ ನೀನು. ಹಾಗಾಗಿ ನಾನು ನಿನ್ನ ದಾಸ ಅಂತ ಹೇಳಿ, ನಾನು ನಿನ್ನನ್ನು ಸ್ವಾಮಿ ಅಂತ ಹೇಳಿ
ಆತ್ಮೇತಿ ತೋಪಗಚ್ಚಂತಿ ಗ್ರಾಹ್ಯಂತಿ ಚ ಅಂತ ನನ್ನನ್ನು ಪತಿ ಅಂತ ನಾನು ಉಪಾಸನೆ ಮಾಡಿದ ಮೇಲೂ ಕೂಡ ಇನ್ನೂ ನನ್ನನ್ನು ಪರೀಕ್ಷೆ ಮಾಡ್ತಾ ಈ ಸಂಸಾರದಲ್ಲಿ ಇಟ್ಟಿದೆಯಲ್ಲ, ಇದು ಲೇಸು ನಿನಗಲ್ಲಯ್ಯ, ನಿನ್ನ ಬಿರುದು ರಕ್ಷಿಸಿಕೋ ಅಂತಾರೆ ದಾಸರಾಯರು ಒಂದು ಕಡೆ. ಶರಣಾಗತ ವತ್ಸಲರೆಂಬ ಬಿರುದು ಬೇಕಾದರೆ ಸರಸರ ಬಾರು ಅಂತಾರೆ ಅವರು. ಹಾಗಾಗಿ ಇನ್ನೂ ನನ್ನನ್ನು ಪರೀಕ್ಷೆ ಮಾಡುವುದು ಲೇಸಲ್ಲ. ಪಾಲಿಸಯ್ಯ ಪವನನಯ್ಯ. ಪವನನಯ್ಯ ಅಂತ ಹಾಕುವಾಗಲೂ ಕೂಡ ಒಂದು ವಿಶೇಷ ಮಾಡ್ತಾರೆ ಗೋಪಾಲದಾಸರು. ಪಾಲಿಸಯ್ಯ ಪವನನಯ್ಯ. ಮಧ್ವರಾಯರ, ಆನಂದ ತೀರ್ಥರ, ವಾಯುದೇವರ ಅಂತರ್ಯಾಮಿಯಾಗಿ ಭಗವಂತನನ್ನು ಆರಾಧನೆ ಮಾಡಬೇಕದು. ಮಧ್ವಾಚಾರ್ಯಾಣ ಹೃತ್ಕಮಲ ಮಧ್ಯನಿವಾಸಿ, ಭಗವಂತನನ್ನು ಎಲ್ಲಿ ಆರಾಧನೆ ಮಾಡಬೇಕು, ಮುಖ್ಯ ಪ್ರತೀಕ ಯಾವುದು ಅಂದಾಗ ಪವನ, ವಾಯುದೇವರ ಪ್ರತೀಕದಲ್ಲಿ ನಾವು ಭಗವಂತನನ್ನು ಆರಾಧನೆ ಮಾಡಿದರೆ ಆ ಪ್ರತೀಕ ದುಷ್ಟವಾಗದೇನೆ ಭಗವಂತನ ಸನ್ನಿಧಾನ ಬಂದು ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಉಪನಿಷತ್ತಿನ ಕಥೆ ಅದು. ಪವನನಯ್ಯ, ವಾಯುದೇವರಿಗೂ ಕೂಡ ಸ್ವಾಮಿಯಾಗಿರ್ತಕ್ಕಂತಹ ಹೇ ಸ್ವಾಮಿ ನನ್ನನ್ನು ಉದ್ಧಾರ ಮಾಡು, ಪಾಲಿಸಯ್ಯ. ಏನು ಮಾಡ್ತಾರೆ ನೋಡೋರು, ದೋಷ ರಾಶಿಗಳೆಲ್ಲ ನಾಶ ಮಾಡಿ ವಿಶೇಷ ಜ್ಞಾನ ಭಕ್ತಿ ವೈರಾಗ್ಯವನಿತ್ತು ಆಶಯ ಬಿಡಿಸೆನ್ನ ಮೀಸಲ ಮನ ಮಾಡಿ ನೀ ಸುಳಿವುದು ಶ್ರೀನಿವಾಸ ಕೃಪಾಲೋ ಪಾಲಿಸಯ್ಯ ಪವನನಯ್ಯ. ಅದೆಲ್ಲ ಬ್ರಹ್ಮಸೂತ್ರದ 4ನೇ ಅಧ್ಯಾಯದ 4 ಪಾದಗಳ ಸಾರ ಅದು. ದೋಷ ರಾಶಿಗಳೆಲ್ಲ ನಾಶ ಮಾಡಿ ಭಗವಂತ ಮೋಕ್ಷ ಕೊಡಬೇಕಾದ್ರೆ ಅದಕ್ಕೆ ಕೆಲವೆಲ್ಲ ಕಂಡೀಷನ್ಗಳಿದೆ. ಏಕದಮ ಭಗವಂತ ನಮಗೆ ಮೋಕ್ಷ ಕೊಡ್ತಾನೆ ಅಂತ ತಿಳ್ಕೊಬೇಡಿ, ಅದು ಚತುರೂಪಾತ್ಮಕವಾಗಿರ್ತಕ್ಕಂಥದ್ದು. ಓಂ ತದದಿಗಮೇ ಉತ್ತರ ಪೂರ್ವ ಅಗಯೋ ಅಶ್ಲೇಷ ವಿನಾಶೋ ತದ್ವ್ಯಪದೇಶಾತ್ ಓಂ ಸೂತ್ರ. ಅದು ದೋಷ ರಾಶಿಗಳೆಲ್ಲ ನಾಶ ಮಾಡಿ ವಿಶೇಷ ಜ್ಞಾನ ಭಕ್ತಿ ವೈರಾಗ್ಯವನಿತ್ತು. ಅಂತರಂಗ ಸಾಧನ ಅಂತ ಅಲ್ಲೇ ಇದೆ. 4ನೇ ಅಧ್ಯಾಯದ 1ನೇದರಲ್ಲಿ ಓಂ ನ ಪ್ರತೀಕೆ ನಹಿ ಸಹ ಆವೃತ್ತಿ ಅಸಕೃತೋಪದೇಶ ಆತ್ಮೇತಿ ತೂಪಗಚ್ಚಂತಿ ಗ್ರಾಹ್ಯಂತಿ ಚ ಓಂ ಬ್ರಹ್ಮದೃಷ್ಟಿ ಉತ್ಕರ್ಷಾತ್ ಓಂ ಧ್ಯಾನಾಚ್ಛ ಓಂ ಆದಿತ್ಯಾಧಿಪತಿಯಶ್ಚಾಂಗ ಉಪಪತ್ತೇ ಓಂ. ಯದ್ಯಪಿ ಅದೆಲ್ಲ ಸಾಧನೆ ಆಗಿದ್ದರೂ ಕೂಡ ಅಂತರಂಗ ಸಾಧನ ಅಂತ ಮತ್ತೊಮ್ಮೆ ಕರ್ಮಕ್ಷಯ ಪಾದದಲ್ಲಿದೆ. ಅದನ್ನೆಲ್ಲ ಹೇಳ್ತಾರೆ ಗೋಪಾಲದಾಸರು. ದೋಷ ರಾಶಿಗಳೆಲ್ಲ ನಾಶ ಮಾಡಿ ವಿಶೇಷ ಜ್ಞಾನ ಭಕ್ತಿ ವೈರಾಗ್ಯವನಿತ್ತು ಆಸಯ ಬಿಡಿಸನ್ನ ಮೀಸಲ ಮನ ಮಾಡಿ ನೀ ಸುಳಿವುದು ಶ್ರೀನಿವಾಸ ಕೃಪಾಲೋ ಪಾಲಿಸಯ್ಯ. 3ನೇ ಅಧ್ಯಾಯದ್ದು ಇದೆ, 4ನೇ ಅಧ್ಯಾಯದ್ದು ಇದೆ. ವೈರಾಗ್ಯ ಪಾದ, ಭಕ್ತಿ ಪಾದ, ಉಪಾಸನಾ ಪಾದ, ಆಮೇಲೆ ಅಪರೋಕ್ಷ ಜ್ಞಾನ ಪಾದ. ನೀ ಸುಳಿವುದು ಒಳಗಡೆ ಇದೆಯಲ್ಲ ಬಿಂಬರೂಪ, ಬಿಂಬಾಪರೋಕ್ಷ ಅಂತಲೇ ಕರೀತಾರೆ ಅದಕ್ಕೆ. ಅನುಗ್ರಹ ಮಾಡಿ ನೀನು ಗೋಚರನಾಗು, ಮೀಸಲ ಮನ ಮಾಡಿ ಅನ್ನೋದೇ ಉಪಾಸನೆ. ದೋಷ ರಾಶಿಗಳೆಲ್ಲ ಬಿಡೋದು ಅಶೇಷ ಜ್ಞಾನ ಭಕ್ತಿ ವೈರಾಗ್ಯವನಿತ್ತು. ವೈರಾಗ್ಯ ಪಾದ, ಭಕ್ತಿ ಪಾದ. ಮೀಸಲ ಮನ ಮಾಡಿ ಎನ್ನುವುದೇ ಧ್ಯಾನ. ಅದು ತಥಾ ಚೇತೋರ್ಪಣ ನಿಗದ ತಥಾ ಹಿ ದರ್ಶನ ಓಂ ಅಂತ ಸೂತ್ರ ಇದೆ. ಆಮೇಲೆ ನೀ ಸುಳಿವುದು ಅಪರೋಕ್ಷ ಜ್ಞಾನ ಪಾದ. ಅದು ಈ 4 ಪಾದದ ಅರ್ಥವನ್ನು ಗೋಪಾಲದಾಸರು ತೋರಿಸ್ತಾ ಇದ್ದಾರೆ. ಅದಾದ ಮೇಲೆ ಬಂದಿರತಕ್ಕಂಥದ್ದೇ ಒಗಟಿದ್ದಂಗೆ ಇರತಕ್ಕಂತಹ ನುಡಿಯದು. ನಾನು ಹೆಂಗಿದ್ದೀನಿ ಸ್ವಾಮಿ, 3 ಗುಣಗಳಿಂದ 3 ತಾಪಗಳಿಂದ 3 ಅವಸ್ಥೆಯಿಂದ ಮುಕುಂದ 3 5ರಿಂದ 3 7ರಿಂದ 3 ದಾರಿ ಕಾಣದೆ ಮೂರಾದೆ. ನನ್ನ ಸ್ಥಿತಿ ಹೆಂಗಿದೆ ಗೊತ್ತಾ? ಇದು 3 ಗುಣಗಳಿಂದ, ಇದು ಗೊತ್ತೇ ಇದೆ ನಮಗೆ, ಸತ್ವ ರಜ ತಮ. 3 ಗುಣಗಳಿಂದ, ಜಾಸ್ತಿ ಹೇಳಲ್ಲ, ಆಚಾರ್ಯರಿಂದ ಉಪನ್ಯಾಸ ಇದೆ. 3 ಗುಣಗಳಿಂದ ಸತ್ವ ರಜ ತಮ. ಈ ನಾವೆಲ್ಲ ಗುಣ ಪ್ರಕೃತಿ ಬದ್ಧರಾದ್ದರಿಂದ 3 ಗುಣಗಳ ಮಿಶ್ರಣ ಅದು ಪ್ರಕೃತಿ. ಇದರಿಂದ ಬದ್ಧನಾಗಿದ್ದೀನಿ. 3 ಗುಣಗಳಿಂದ 3 ತಾಪಗಳಿಂದ ಆಧ್ಯಾತ್ಮಿಕ
ಆದಿಭೌತಿಕ ಆದಿದೈವಿಕ. ಅಲ್ಲಿದೆ, ಭಾಗವತದಲ್ಲೂ ಇದೆ ಅದು. ತಾಪತ್ರಯೋನ್ಮೂಲನಂ, ಮೂರು ಗುಣ. ಈ ಗುಣಗಳೇ ನಮ್ಮನ್ನು ಸಾಕಷ್ಟು ಹಾಳು ಮಾಡುತ್ತೆ. ಅದೆಲ್ಲ ಭಗವದ್ಗೀತೆಯಲ್ಲಿದೆ. ಯಾವ್ಯಾವ ಗುಣ ನಮ್ಮನ್ನು ಏನೇನು ಮಾಡುತ್ತೆ, ಯಾರ್ಯಾರನ್ನ ಕಟ್ಟತ್ತೆ. ಸತ್ವಗುಣದಿಂದ ಹೆಂಗೆ ಬಂಧನ ಮಾಡಿಯಾನೆ ಭಗವಂತ, ರಜೋಗುಣದಿಂದ ಹೆಂಗೆ ಬಂಧನ ಮಾಡಿಯಾನೆ, ತಪೋಗುಣದಿಂದ ಹೆಂಗೆ ಬಂಧನ ಮಾಡಿಯಾನೆ, ಯಾವ್ಯಾವುದು ಹೆಂಗೆ ನಮ್ಮನ್ನು ಬಂಧನ ಮಾಡುತ್ತೆ ಅಂತ ಭಗವದ್ಗೀತೆಯಲ್ಲಿದೆ. ಗುಣತ್ರಯ ವಿಭಾಗ ಯೋಗ ಅಂತಲೇ ಇದೆ. ಮೂರು ಗುಣಗಳಿಂದ ನಮ್ಮನ್ನು ಕಟ್ಟಿದ್ದಾನೆ ಭಗವಂತ. ಬಂಧನ ಅದು, ಹಗ್ಗ ಅದು. ಈ ನೀನು ಕಟ್ಟಿರ್ತಕ್ಕಂತಹ ಮೂರು ಗುಣಗಳಿಂದ ಬಂಧಿತನಾಗಿದ್ದೀನಿ ನಾನು. ಮೂರು ತಾಪಗಳಿಂದ, ಅದು ನಿನ್ನ ಇಚ್ಛೆಯಿಂದ ಬಂದಿರೋದೇ. ಅದು ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ. ಆಮೇಲೆ ಮೂರು ಅವಸ್ಥೆಯಿಂದ, ಜಾಗೃತ, ಸ್ವಪ್ನ, ಸುಷುಪ್ತ. ಈ ಮೂರು ಅವಸ್ಥೆಯಲ್ಲಿ ಹೇ ಮುಕುಂದ, ಮೋಕ್ಷಣೆ ಅದು ಧಾತು, ಮುಕ್ತಿಪ್ರದ ಅಂತಾನೆ ಅರ್ಥ ಮುಕುಂದ ಶಬ್ದಕ್ಕೆ. ಹೇ ಮೋಕ್ಷವನ್ನು ಕೊಡ್ತಕ್ಕಂಥವನು. 3-5ರಿಂದ, 3-5 ಯಾವುದು? 8, 3+5 ಅಷ್ಟ ಮದಗಳಿಂದ. 8 ಮದಗಳು ಅಂತ ಇದೆ ನಮಗೆ. ಆ 3+5, 3-5ರಿಂದ, 3-7ರಿಂದ, 10 ಇಂದ್ರಿಯಗಳಿಂದ, 3-6 ದಾರಿ ಕಾಣದೆ, 9 ದಾರಿ ಇದೆ. ನವವಿಧ ಲಕ್ಷಣವಾಗಿರ್ತಕ್ಕಂತಹ ಭಕ್ತಿ ನಮಗೆ ಗೊತ್ತಾಗ್ತಾ ಇಲ್ಲ. ಯಾವಾಗ ನಮಗೆ ಮದ ಬಂದ್ಬಿಡ್ತು, ಮದ ಬಂದಾಗ ಭಕ್ತಿ ಬರೋದಿಲ್ಲ. ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ, ಮುನ್ನ ಪ್ರಾಯ ಮದ, ಮುದ ರೂಪ ಮದವೋ. ದಾಸರೇ ಹೇಳ್ತಾರೆ ಆ ಮದನ. ಅಷ್ಟ ಮದಗಳು, 5, 3, 5, 10 ಇಂದ್ರಿಯ. ಅದು ಪಂಚ ಜ್ಞಾನೇಂದ್ರಿಯ ಮತ್ತು ಪಂಚಕರ್ಮೇಂದ್ರಿಯ. ಭಾಗವತದಲ್ಲಿದೆ ಅದು. ಉತ್ಕೃಷ್ಟವಾಗಿರ್ತಕ್ಕಂತಹ ಪುರಂಜರೋಪಾಖ್ಯಾನದಿಂದ ಏನೇನು ಮಾಡ್ತೀವಿ ಅಂತ ಇದೆ ಅದು. 3-6 ದಾರಿ ಅಂದರೆ ಆ ಉತ್ಕೃಷ್ಟವಾಗಿರ್ತಕ್ಕಂತಹ 9 ಇದೇನಿದೆ, ನವವಿಧವಾಗಿರ್ತಕ್ಕಂತಹ ಭಕ್ತಿ ಎನ್ನತಕ್ಕಂಥ ಮಾರ್ಗ ಕಾಣದೆ ಮೂರಾದೆ. ಮೂರಾದೆ ಅಂದ್ರೇನು? ತ್ರಿದಿವ ನಿರಯವೋ ಗೋಚರಾನ್ ನಿತ್ಯಬದ್ಧಾನ್. ಈ 3 ಲೋಕದಲ್ಲೇ ಓಡಾಡ್ತಾ ಇರಬೇಕು ನೋಡ್ರಿ. ಅದು ಸ್ವರ್ಗಕ್ಕೆ ಹೋಗೋದು, ತಿರ್ಗಾ ಭೂಮಿಗೆ ಬರೋದು, ಪಾಪ ಮಾಡೋದು, ನರಕಕ್ಕೆ ಹೋಗೋದು, ತಿರ್ಗಾ ಭೂಮಿಗೆ ಬರೋದು, ತಿರ್ಗಾ ಸ್ವರ್ಗಕ್ಕೆ ಹೋಗೋದು. ತ್ರಿದಿವ ನಿರಯವೋ ಗೋಚರಾನ್ ನಿತ್ಯಬದ್ಧಾನ್ ಅಂತ ವಾಯುಸ್ತುತಿ. ಇದಕ್ಕಿಲ್ಲೇ ಆಗ್ಬಿಟ್ಟೆ. ಅಂದರೆ ಈ ಲಿಂಗ ದೇಹ ಭಂಗ ಮಾಡ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇಲ್ಲ, ಮೋಕ್ಷಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಗೊತ್ತಾಯ್ತಲ್ಲ ಈಗ? ಅಂದರೆ ನೀನು ಕಟ್ಟಿರ್ತಕ್ಕಂಥ 3 ಗುಣಗಳಿಂದ, ಅದು ಭಗವಂತ ಹಾಕಿರೋ ಕಟ್ಟದು, ಭಾಗವತ ಪಂಚಮಸ್ಕಂದದಲ್ಲಿದೆ ಅದು. 3 ತಾಪಗಳಿಂದ, 3 ಅವಸ್ಥೆಯಿಂದ, 3-5ರಿಂದ, 3-7ರಿಂದ, 3-6 ದಾರಿ ಕಾಣದೆ ಮೂರಾದೆ. ನಿತ್ಯ ಬದ್ಧನಾಗಿದ್ದೀನಿ ನಾನು. ಸಂಸಾರಾವಸ್ಥೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ. ಏನು ಮಾಡಬೇಕು ಇವಾಗ ನೀನು? 3 ಹಿಡಿಸಿ, ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು, 3-2 ಓಡಿಸಿ, ಅರಿಷಡ್ವರ್ಗಗಳು 3x2 ಅರಿಷಡ್ವರ್ಗಗಳು ಓಡಿಸಿ, 3 ಭಕ್ತಿ 9 ನವವಿಧ ಭಕ್ತಿಯನ್ನು ಕೊಟ್ಟು, ಅದಿಲ್ಲ ಅಂತ ಹೇಳಿತ್ತು ಹಿಂದೆ. ನವವಿಧ ಭಕ್ತಿಯನ್ನು ಅಂದರೆ ನವಲಕ್ಷಣಗಳಿಂದ ಕೂಡಿರ್ತಕ್ಕಂತಹ ಶ್ರವಣಂ, ಕೀರ್ತನಂ, ವಿಷ್ಣು ಅರ್ಚನಂ, ಪಾದಸೇವನಂ, ಸಖ್ಯಂ, ಆತ್ಮನಿವೇದನಂ ಇದೆಯಲ್ಲ, ಈ 9 ಭಕ್ತಿಯನ್ನು ಕೊಟ್ಟು ಹಿಡಿಸಿ ಅಂತಾರವರು. ಅಂದರೆ ನೀನು ಕೊಡ್ತಕ್ಕಂಥವನಾಗಿ ಮೇಲೆ 3-2 ಓಡಿಸಿ, ಅರಿಷಡ್ವರ್ಗಗಳು 3 ಹಿಡಿಸಿ, ಮ್ಯಾಲ್ 3-2 ಓಡಿಸಿ, 3 ಭಕ್ತಿ 3 ಕಾಲಕ್ಕೂ ಇತ್ತು. 3 ಕಾಲದಲ್ಲಿ, ತ್ರಿಕಾಲದಲ್ಲೂ ಕೂಡ ಆಚಾರ್ಯ ಹೇಳ್ದಂಗೆ 3 ಕಾಲದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂತಹ 3 ಭಕ್ತಿಯನ್ನು ಕೊಟ್ಟು, 3 ರೂಪನಾಗಿ 3 ಲೋಕವನ್ನೆಲ್ಲ 3 ಮಾಡಿದ ಬಿಂಬ ಮೂರುತಿ ವಿಶ್ವ. ಯಾವ 3 ರೂಪ ಭಗವಂತನದು? ಭಗವಂತ ಸೃಷ್ಟಿಗೋಸ್ಕರವಾಗಿ ಸ್ವೀಕಾರ ಮಾಡತಕ್ಕಂಥದ್ದು ಪ್ರದ್ಯುಮ್ನ ರೂಪ, ಪಾಲನೆಗೋಸ್ಕರ ಸ್ವೀಕಾರ ಮಾಡ್ತಕ್ಕಂಥ ಅನಿರುದ್ಧ ರೂಪ, ಲಯ ಮಾಡಕ್ಕೆ ಸ್ವೀಕಾರ ಮಾಡ್ತಕ್ಕಂಥ ಸಂಕರ್ಷಣ ರೂಪ. 3 ರೂಪನಾಗಿ 3 ಲೋಕಕ್ಕೆ, ಅರ್ಥಾತ್ ಉಪಲಕ್ಷಣದಿಂದ 14 ಲೋಕಗಳಿಗೂ ಕೂಡ 3 ಸೃಷ್ಟಿಸ್ಥಿತಿ ಲಯಾದಿಗಳನ್ನು ಮಾಡತಕ್ಕಂತಹ ಬಿಂಬ ಮೂರುತಿ ವಿಶ್ವ ಅಂತ ಹೇಳುವುದರ ಮೂಲಕ ಅವರು ಗಣಪತಿಯ ಅವತಾರ ಅಂತ ಸೂಚನೆ ಮಾಡ್ತಾ ಇದ್ದಾರೆ ಅಂತ ಕೆಲವರು ವಿದ್ವಾಂಸರು ಹೇಳ್ತಾರೆ.
ಆ ವಿಶ್ವ ಇದಲ್ಲ, ಬಿಂಬರೂಪ ಅದು ಗಣಪತಿಗೆ ವಿಶ್ವರೂಪ, ಗಣಪತಿಗೆ ವಿಶ್ವಂಬರ ಅದು. ಆ ಭಾಗವತದಲ್ಲಿ ಇದು ಉಪನಿಷತ್ತು, ಮುಂಡಕೋಪನಿಷತ್ತಿನಲ್ಲಿ ಇದೆ ಅದು, ಮಾಂಡುಕೋಪನಿಷತ್ತಿನಲ್ಲಿ ಇದೆ ಅದು. ಅಂದರೆ ಗಜಾನನ ಇದನ್ನಲ್ಲ, ವಿಘ್ನೇಶ್ವರ ಅವನ ರೂಪ ಅದು, ವಿಶ್ವಂಬರ ಮೂರ್ತಿ. ಆ ಬಿಂಬ ಮೂರ್ತಿ ವಿಶ್ವ ಅಂತ ಹೇಳುವುದರ ಮೂಲಕ ನಾನು ಗಣಪತಿಯ ಅವತಾರ ಭೂತ ಅಂತ ತೋರಿಸ್ತಾ ಇದ್ದಾರೆ, ಸೂಚನೆ ಮಾಡ್ತಾ ಇದ್ದಾರೆ ಗೋಪಾಲದಾಸರು ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ, ಈ ಥರ ನುಡಿಗಳು ಬೇಕಾದಷ್ಟಿದೆ ಗೋಪಾಲದಾಸರ ಕೃತಿಗಳಲ್ಲಿ. ಆ ಮೂರು ಅಂತಕ್ಕಂಥದ್ದನ್ನು ಇಟ್ಕೊಂಡು ಈ ಎಲ್ಲ ಉತ್ಕೃಷ್ಟವಾಗಿರ್ತಕ್ಕಂತಹ ವಿಷಯವನ್ನು ನಿರೂಪಣೆ ಮಾಡಿ ಕಡೆಗೆ ಹೇಳ್ತಾರೆ, ನಾನು ಯಾಕೆ ನಿನ್ನನ್ನು ಉದ್ಧಾರ ಮಾಡಬೇಕು, ಇಷ್ಟೆಲ್ಲ ಬಿಡಿಸ್ಬೇಕು, ಇಷ್ಟೆಲ್ಲ ಕೊಡಬೇಕು, ಇಷ್ಟೆಲ್ಲ ತೆಗಿಬೇಕು, ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ಅಂತ ಹೇಳಿದೆಯಲ್ಲ, ನಾನು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಕರುಣಾಸಾಗರ ನಿನ್ನ ಸ್ಮರಣೆ ಮಾತ್ರದಿ ಸಕಲ ದುರಿತ ಪರಿಹಾರವೆಂದು ನಾ ಬಂದು. ನೋಡಿ, ಓದಿದ್ದೀನಿ, ನಾನು ಅಧ್ಯಯನ ಮಾಡಿದ್ದೀನಿ, ಗುರು ಹಿರಿಯರಿಂದ ಕೇಳಿದ್ದೀನಿ. ಕರುಣಾಸಾಗರ, ಅಪಾರ ಕರುಣಾ ನಿನಗೆ, ನಿನ್ನಷ್ಟು ಕರುಣಾಶಾಲಿಗಳಿಲ್ಲವೇ ಇಲ್ಲ ಜಗತ್ತಿನಲ್ಲಿ. ಏನೇನು ತಪ್ಪು ಮಾಡಿದರೂ ಕೂಡ ಅದನ್ನು ಕಡೆಗಾಣಿಸಿ ಅದನ್ನು ಲೆಕ್ಕಕ್ಕೆ ಇಟ್ಕೊಳ್ಳದೆ ಬಂದು ಪೊರಿತಕ್ಕಂತಹ ಮಹಾನುಭಾವ ನೀನು. ನಿನ್ನ ಸ್ಮರಣೆ ಮಾತ್ರದಿ ಸಕಲ ದುರಿತ ಪರಿಹಾರವೆಂದು ನಾವೊಂದು ನಾಮೋಚ್ಚಾರಣ ಮಾತ್ರೇಣ, ಕೇವಲ ನಾಮೋಚ್ಚಾರಣ ಮಾತ್ರದಿಂದ ಸಕಲ ಪಾಪಗಳನ್ನು ಪರಿಹಾರ ಮಾಡ್ತಕ್ಕಂಥವನು ನೀನು ಅಂತ ತಿಳಿದು ಬಂದು ಮೊರೆ ಹೊಕ್ಕ ಮ್ಯಾಲಿನ್ನು ಕೊರೆಯಬೇಕಲ್ಲದೆ. ಇಷ್ಟು ನಾನು ನಿನ್ನನ್ನು ಶರಣಾಗತ ವತ್ಸಲ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ನಿನ್ನ ಪಾದಕ್ಕೆ ಬಿದ್ದ ಮೇಲೆ ನನ್ನನ್ನು ಉದ್ಧಾರ ಮಾಡಬೇಕಲ್ವ ನೀನು. ಜರಿದು ಬಿಸಾಡುವರೇ ಮುರಾರೇ. ತಾಯಿಯಾಗಿರ್ತಕ್ಕಂಥವಳು ಮಕ್ಕಳು ಎಷ್ಟು ತಪ್ಪು ಮಾಡಿದ್ರು ಕೂಡ ಆ ತಪ್ಪನ್ನೆಲ್ಲ ಕ್ಷಮಾ ಮಾಡಿ ಹೇಗೆ ಆ ರಕ್ಷಣೆ ಮಾಡ್ತಾಳೆ, ಹೇಗೆ ಕಾಪಾಡ್ತಾಳೆ, ಅದರಂತೆ ತಂದೆಯಾಗಿರ್ತಕ್ಕಂಥ, ತಾಯಿಯಾಗಿರ್ತಕ್ಕಂತಹ, ಇಡೀ ಜಗತ್ತಿಗೆ ಸ್ವಾಮಿಯಾಗಿರ್ತಕ್ಕಂತಹ ನನ್ನನ್ನು ಪೊರೆಯಬೇಕಲ್ಲದೆ ಜರಿದು ಬಿಸಾಡುವರೇ. ನೀನೇ ಜರಿದ್ರೆ ಇನ್ಯಾರು ಕೈ ಹಿಡಿತಾರೆ ಭಗವಂತ. ನನ್ನನ್ನು ನೀನು ಉದ್ಧಾರ ಮಾಡಬೇಕು. ಮುರಾರೇ ಮರುತಾಂತರ್ಗತ ಗೋಪಾಲ ವಿಠಲ, ಈ ಶರೀರ ನಿನ್ನ ಚರಣ ಕುಪಿಸಿದನು, ಸರಿ ಬಂದದು ಮಾಡೋ ಬಿರುದು ನಿನ್ನದು ದೇವ ಪರಮದಯಾನಿದೆ. ಉರಗಾದ್ರಿ ವಾಸ ಶೇಷಾದ್ರಿ, ಉರಗಾದ್ರಿ ಅಂದರೆ ಶೇಷಾದ್ರಿ ಅದು. ಹೇ ಶ್ರೀನಿವಾಸ, ಮೇಲೆ ವೆಂಕಟರಾಯ ಇದೆ ಅದು. ಅಂತಹ ಈ ತಿರುಪತಿ ಕ್ಷೇತ್ರದಲ್ಲಿ ವಿರಾಜಮಾನನಾಗಿರ್ತಕ್ಕಂತಹ ಪರಮದಯಾನಿದೆ ಕರುಣಾಸಾಗರ ಎಷ್ಟು ಹೇಳ್ತಾರೆ ನೋಡ್ರಿ. ನೀನು ಪರಮ ಕರುಣಾಶಾಲಿ, ನಾನು ಒದ್ದಾಡ್ತಾ ಇದ್ದೀನಿ, ನಾನು ನಿನ್ನನ್ನು ನಿನ್ನ ದಾಸ ಅಂತ ಒಪ್ಕೊಂಡಿದ್ದೀನಿ, ನಿನ್ನನ್ನು ದೊರೆ ಅಂತ ಒಪ್ಕೊಂಡಿದ್ದೀನಿ, ಯಥಾಶಕ್ತಿ ಅಧ್ಯಯನ ಮಾಡಿದ್ದೀನಿ, ಪರಿಹಾರವೆಂದು ತಿಳಿದು ನಾ ಬಂದು ಅಂತ ಅರ್ಥ. ಅದು ನಿನ್ನ ಸ್ಮರಣೆಯೇ ಸಕಲ ದುರಿತ ಪರಿಹಾರ ಅಂತ ತಿಳಿದು ನಾ ಬಂದು ಬೇರೆ ಮಾರ್ಗವನ್ನು ಬಿಟ್ಟು ನಿನ್ನನ್ನು ನಾನು ಮೆರೆಹೊಕ್ಕೆ ಮೇಲೆ ನಿನ್ನನ್ನು ಶರಣು ಹೊಂದಿದ ಮೇಲೆ ಕೊರೆಯಬೇಕಲ್ಲದೆ ಜರಿದು ಬಿಸಾಡುವರೇ. ನನ್ನನ್ನು ಉದ್ಧಾರ ಮಾಡಬೇಕೇ ಹೊರತು ನನ್ನನ್ನು ತಿರಸ್ಕಾರ ಮಾಡಬಾರದು. ಹೇ ಮುರಾರೇ ಮರುತಾಂತರ್ಗತ ಗೋಪಾಲ ವಿಠಲ, ಈ ಶರೀರ ನಿನ್ನ ಚರಣ ಕೊಪ್ಪಿಸಿದನು. ಸರ್ವಾಂಗ ಇದು ಶರಣಾಗತಿ ಅಂತ ಕರೀತಾರೆ. ಎಲ್ಲವನ್ನ ಭಗವಂತನಿಗೆ ಅರ್ಪಿಸಿ. ಭಾಗವತ ಹೇಳಿದಂಗೆ ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧಾತ್ಮನವಾ ಕೃತೆ ಸ್ವಭಾವತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇ ತತ್ ಅಂತ ಭಾಗವತದಲ್ಲಿ ಜಯಂತಿಯ ಉಪಾಖ್ಯಾನದಲ್ಲಿ ಹೇಗಿದೆ, ಇಡೀ ಶರೀರ ಕಾಯ ವಾಚ ಮನಸ ಒಂದೊಂದು ಇಂದ್ರಿಯ ಸೇರಿಸಿ ಎಲ್ಲವನ್ನೂ ನಿನಗೆ ಒಪ್ಪಿಸಿ ಎಲ್ಲವೂ ನಿನ್ನ ಅಧೀನ ಅಂತ ಅಂಗೀಕಾರ ಮಾಡಿರ್ತಕ್ಕಂತಹ ನಿನಗೆ ಇದು ನನ್ನ ಪ್ರಾರ್ಥನೆ ಅಷ್ಟೇ, ಆಗ್ರಹ ಏನಿಲ್ಲ. ನನ್ನನ್ನು ನೀನು ಕೊರೆಯಲೇಬೇಕು ಅಂತೇನಿಲ್ಲ. ಅದಕ್ಕೆ ಅವರು ಸರಿ ಬಂದದು ಮಾಡೋ ಅಂತಾರೆ ಅವರು. ಭಾಗವತ ಏಕಾದಶ ಸ್ಕಂದದಲ್ಲೂ ಕೂಡ ಬ್ರಹ್ಮದೇವರು ಪರಮಾತ್ಮನನ್ನು ಸ್ತೋತ್ರ ಮಾಡುವಾಗ, ಸ್ವಾಮಿ ನಮ್ಮ ಪ್ರಾರ್ಥನೆಯಂತೆ ನೀನು ಭೂಲೋಕದಲ್ಲಿ ಅವತಾರ ಮಾಡಿದಿ, ಸಕಲ ದುಷ್ಟರನ್ನು ಸಂಹಾರ ಮಾಡಿದಿ, ವೈಕುಂಠಕ್ಕೆ ಬಾ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಯದಿ ಮನ್ಯಸೆ ಅಂತಾರೆ ಅವರು. ನಿನಗೆ ಇಚ್ಛೆ ಇದ್ದರೆ ಬಾ ಅಂತಾರೆ. ನಾವು ಕರಿತಾ ಇದ್ದೀವಿ ಅಂತ ಬರಬೇಡ, ನಮಗೆ ಹೇಳೋಕ್ಕೆಲ್ಲ ಶಕ್ತಿ ಇದೆ, ನಿನಗೆ ಆಜ್ಞೆ ಮಾಡೋಕ್ಕೆ ನಾವು ಯಾರು? ಯದಿ ಮನ್ಯಸೆ
ನಿನಗೇನಾದರೂ ವಾಪಸ್ಸು ಮೂಲ ರೂಪಕ್ಕೆ ಬರಬೇಕು ಅಂತ ಇಚ್ಛೆ ಇದ್ದರೆ ಈ ಕೃಷ್ಣ ರೂಪವನ್ನು ಪರಿಸಾಪಾಪ್ತಿ ಮಾಡಿ ಬಾ ಅಂತಾರೆ ಬ್ರಹ್ಮದೇವರು. ಸರಿ ಬಂದದು ಮಾಡೋ, ನಿಂಗೆ ಗೊತ್ತಿದೆ ಯಾವ ಕಾಲಕ್ಕೆ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ನಿಂಗೆ ಗೊತ್ತು. ನಾವು ಶರಣಾಗತರಾಗಿದ್ದೀವಿ ಅಂತ ಮಾತ್ರಕ್ಕೆ ಭಗವಂತ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ನಿಯಮ ಇಲ್ಲ. ಇನ್ನೂ ಇರಬೇಕು ಸಂಸಾರದಲ್ಲಿ ಅಂತ ಅವನ ಇಚ್ಛೆ ಇದ್ದರೆ ಯಮೇ ವೈಶವೃಣತೆ ತೇನ ಲಭ್ಯ ತಶೇಷ ಆತ್ಮ ವಿವೃಣತೆ ತನು ಸ್ವಾಂ ನಾಯ ಮಾತ್ರ ಪ್ರವಚನೇನ ಲಭ್ಯ. ನಾ ಪಾಠ ಹೇಳಿಬಿಟ್ಟೆ, ನಾ ಪ್ರವಚನ ಮಾಡಿಬಿಟ್ಟೆ, ನಾನು ಏಕಾದಶಿ ವ್ರತ ಮಾಡಿಬಿಟ್ಟೆ, ಭಗವಂತನನ್ನು ಉದ್ಧಾರ ಮಾಡಬೇಕು ಅಂತ ಏನಿಲ್ಲ. ಅವನ ಇಚ್ಛೆ ಬಂದಾಗ ಮಾಡ್ತಾನೆ ಭಗವಂತ. ಹಾಗಾಗಿ ಸರಿ ಬಂದದು ಮಾಡೋ ಬಿರುದು ನಿನ್ನದು ದೇವ. ಅದು ನಿಂದದು ಅಂದರೆ ಅದು ಭಗವನ್ನಿಷ್ಠ ಧರ್ಮ, ಅವನಲ್ಲಿರ್ತಕ್ಕಂಥದ್ದು. ಅವನು ಕೃಪೆ ಮಾಡಿ ಬಿರುದು ನಂದಲ್ಲ ನಿಂದು. ಶರಣಾಗತ ಭಕ್ತವತ್ಸಲ, ಮೋಕ್ಷಪ್ರದ, ಮುಕ್ತಿಪ್ರದ, ಉದ್ಧಾರಕರ್ತ ಅನ್ನೋದು ನಿನ್ನ ಬಿರುದದು. ನಿನ್ನ ಇಷ್ಟ ಬಂದಾಗ ಮಾಡ್ಬೋದು. ನೀನು ನಾನು ಆಗ್ರಹ ಮಾಡೋಕ್ಕಾಗಲ್ಲ. ಹೇ ಪರಮನಯ ಬದ್ದಯಾನಿದೆ ಉರಗಾದ್ರಿ ವಾಸ, ಹೇ ಶೇಷಾಚಲದಲ್ಲಿ ವಾಸನಾಗಿರ್ತಕ್ಕಂತಹ ಹೇ ವೆಂಕಟ ರಾಯ. ಆ ವೆಂಕಟರಾಯ ಅನ್ನೋ ಶಬ್ದದಿಂದಲೇ ಯದ್ಯಪಿ ಅದನ್ನೆಲ್ಲ ತೋರಿಸ್ತಾನೆ. ಸುಂದರವಾಗಿರ್ತಕ್ಕಂತಹ ವೆಂಕಟರಾಯ ಅಂದರೆ ವೆಂಕಟೇಶ ಅಂತ ಅರ್ಥ. ವೆಂಕಟೇಶ ಶಬ್ದಕ್ಕೆ ಮುಕ್ತಾಮುಕ್ತ ನಿಯಾಮಕ ಅಂತ ಅರ್ಥ ಇದೆ. ಹಾಗಾಗಿ ಅಲ್ಲಿ ಅಪಾರವಾದ ಒಂದೊಂದು ಶಬ್ದಕ್ಕೂ ಕೂಡ ಅನೇಕ ವೇದಗಳು, ಸೂತ್ರಗಳು, ಉಪನಿಷತ್ತುಗಳು, ಪುರಾಣಗಳು ಎಲ್ಲ ಇದೆ. ಅಂತಹ ದಿವ್ಯವಾಗಿರ್ತಕ್ಕಂಥ ಗೋಪಾಲದಾಸರ ಪಾಂಡಿತ್ಯ ನೋಡ್ರಿ. ಅದರ ಜೊತೆ ಭಕ್ತಿ ನೋಡಿ. ಈ ಶರಣಾಗತಿ ಎನ್ನುವುದಿದೆಯಲ್ಲ ಭಕ್ತಿಯ ಪರಾಕಾಷ್ಠತೆ ಅದು. ಆದ್ದರಿಂದ ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ನಿನ್ನ ಚರಣ ಕೊಪ್ಪಿಸಿದೆ ಅಂತ ಹೇಳಿ, ಎಲ್ಲವೂ ನಿನ್ನ ಪ್ರೀತಿಗೋಸ್ಕರವಾಗಿ ನಾನು ಮಾಡಿದ್ದು, ಎಲ್ಲವೂ ನಿನ್ನ ಅಧೀನದಿಂದ ಇದೆ ಅಂತ ಹೇಳಿ ಗೋಪಾಲದಾಸರು ಅತ್ಯದ್ಭುತವಾಗಿರ್ತಕ್ಕಂತಹ ಕೃತಿಯನ್ನು ರಚನೆ ಮಾಡಿ ಇಂತಹ ನೂರಾರು ಕೃತಿಯನ್ನು ರಚನೆ ಮಾಡಿದ್ದಾರೆ. ಗೋಪಾಲದಾಸರ ಕೃತಿಗಳೆಲ್ಲ ಭಕ್ತಿ ಭರಿತ. ಭಕ್ತಿಯಲ್ಲಿ ಬಾಗಣ್ಣ ಅಂತ ಆಚಾರ್ಯರು ಹೇಳಿದರು. ಗೋಪಾಲದಾಸರ ಕೃತಿಗಳೆಲ್ಲ ಒಬ್ಬೊಬ್ಬರ ವಿಜಯದಾಸರ, ಗೋಪಾಲದಾಸರ, ಜಗನ್ನಾಥದಾಸರ, ಪುರಂದರದಾಸರ ಕೃತಿಗಳನ್ನು ನಾವು ನೋಡಿದಾಗ ಒಂದೊಂದಕ್ಕೆ ಒತ್ತು ಜಾಸ್ತಿ ಕೊಟ್ಟಿದ್ದಾರೆ. ಬೇರೆದರಲ್ಲೆಲ್ಲ ಇಲ್ಲ ಅಂತಲ್ಲ, ಆ ಯಾವುದು ನಮಗೆ ಅವಶ್ಯಕವಾಗಿ ಬೇಕಾಗಿದೆಯೋ ಅಂಥ ಕಡೆ ಒತ್ತು ಕೊಡ್ತಾರೆ. ವೈರಾಗ್ಯ ಬೋಧಕ ಕೃತಿಗಳು ವಿಜಯದಾಸರದೆಲ್ಲ. ನರಜನ್ಮ ಬಾಹೋದೆ ಕಷ್ಟ, ಅದನ್ನು ಅರಿತು ನೋಡಲು ವಿಪ್ರತ್ವ ಶ್ರೇಷ್ಠ, ಮರುತನ ಮತ ಕೊಂದುವುದೇ ಉತ್ಕೃಷ್ಟ, ಮರಳಿ ಬಾಹೋದೆ ದುರ್ಘಟ, ಕೇಳೆಲವೋ ಮರ್ಕಟ, ಎಚ್ಚೆತ್ತು ಇರು ಕಂಡ್ಯ ಮನಗೆ, ಹಾಡು ಹರಟೆಗೆ ಹೋಗಬೇಡ, ಕಂಡ ಕೂಳುಗಳನ್ನೇ ತಿಂದು ಹೊರಲೊಡೆಯಬೇಡ, ಪ್ರಾರಬ್ಧ ಕರ್ಮಕ್ಕೆ ಮನಸೋಲಬೇಡ, ಎಚ್ಚೆತ್ತು ಇರು ಕಂಡ್ಯ ಮನವೇ. ವೈರಾಗ್ಯ ಬೋಧಕ ಕೃತಿಗಳು ಜಾಸ್ತಿ. ಅದು ನಂಬಿ ನೆಚ್ಚದಿರೋ ನರಲೋಕ ಸ್ಥಿರವಲ್ಲ ಅಂಬಲಿ ಪರಮಾನ್ನ, ನರಲೋಕ ಸುಖವೆಂಬ ಅಂಬಲಿ ಪರಮಾನ್ನ ಬಯಸುತ್ತಿರು ಪೀಯೂಷ ಪಾನ ಅಂತಾರೆ ಅವರು. ಅಂದರೆ ವೈರಾಗ್ಯ ಬೋಧಕ ಜಾಸ್ತಿ ವಿಜಯದಾಸರ ಕೃತಿಗಳಲ್ಲಿ. ಗೋಪಾಲದಾಸರ ಕೃತಿಗಳಲ್ಲಿ ಅಲ್ಲಿ ಭಕ್ತಿ ಇಲ್ಲ ಅಂತಲ್ಲ, ಭಕ್ತಿ ಇದೆ. ಯಾವುದಕ್ಕೆ ಒತ್ತು ಕೊಟ್ಟಿದ್ದಾರೆ ಗೋಪಾಲದಾಸರ ಕೃತಿಗಳಲ್ಲಿ ನೋಡ್ರಿ, ಭಕ್ತಿಗೆ ಪ್ರಾಧಾನ್ಯ. ಅಂದರೆ ಅದರಲ್ಲೇ ಮುಳುಗಬಿಡ್ಬೇಕು. ಅಂತಹ ಭಕ್ತಿ ಪ್ರಚುರವಾಗಿರ್ತಕ್ಕಂತಹ ಕೃತಿನೇ ಬಾರಯ್ಯ ಬಾಬಾ ಬಕುತರ ಪ್ರಿಯ ಶ್ರೀನಿವಾಸರಾಯ ಇದೆಯಲ್ಲ. ಆ ಕಡೇ ನುಡಿ ಇದೆ ನೋಡಿ, ಮಡುವಿನೊಳಗೆ ಗಜ ಮೊರೆಯಿಡ ಲಕ್ಷಣ, ಮಡದಿಗೆ ಪೇಳದೆ ದುಡದುಡನೆ ಬಂದು ಪಿಡಿದು ನಕ್ರನವಾಯಿ ಕಡಿದು ಬಿಡಿಸಿದರೆ, ಸಡಗರದಿಂದ ರಮೆ ಕೊಡವಿಯೊಡನೆ ಗೂಡಿ ಬಾರಯ್ಯ ಬಾಬಾ ಬಕುತರ ಪ್ರಿಯ. ಅದು ಅಕ್ಷರಶಃ ಗಜೇಂದ್ರ ಮಾಡಿದ ಭಕ್ತಿಯ ಪರಾಕಾಷ್ಠತೆಯನ್ನು ತೋರಿಸ್ತಾ ಇದೆ ಅದು. ಆದ್ದರಿಂದ ನಾರಾಧನಾಯ ಭವಂತಿ ಪರಸ್ಯ ಪುಂಸಾಂ ಭಕ್ತ್ಯಾತುತೋಷ ಭಗವಂತನು ಯೂತಪಾಯ, ಭಾಗವತನು ಭಕ್ತಿ ಹೇಳುತ್ತೆ ಅದು. ಅಂದರೆ ಎಷ್ಟು ಭಕ್ತಿಯಿಂದ ಗಜೇಂದ್ರ ಭಗವಂತನನ್ನ ಕರೆದ. ಓಂ ನಮೋ ಭಗವತೆ ತಸ್ಮೈ ಪುರುಷಾಯಾದಿ ಬೀಜಾಯ ಪರೇಶಾಯ ಇದಿಮೆ ಯಸ್ಮಿನ್ ಇದಂ ಯತಶ್ಚೇದಂ ಏನೇ ಇದಂ ಇದಂ ಸ್ವಯಂ. ಸಾಮಾನ್ಯ ಶಾಸ್ತ್ರಜ್ಞಾನ ಇಲ್ಲದೆ ಇರೋರಿಗೆ ಹಾಗೆಲ್ಲ ಪ್ರಯೋಗ ಮಾಡಕ್ಕೆ ಬರುತ್ತಾ? ಎಷ್ಟು ವಿಷಯ ಇದೆ ಅದರಲ್ಲಿ. ನಮೋ ನಮಸ್ತೆ ಅಖಿಲ ಕಾರಣಾಯ ನಾರಾಯಣಾಯ ಅಪ್ತಿ ವಿನಾಶನಾಯ, ಎಷ್ಟಿದೆ ಅದರಲ್ಲಿ. ಆ ಗಜೇಂದ್ರನ ಇನ್ಯಾರು ನನ್ನನ್ನು ರಕ್ಷಣೆ ಮಾಡೋಕ್ಕಾಗಲ್ಲ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಅದನ್ನೇ ಹೇಳ್ತಾ ಇರೋದವರು.
ಇನ್ಯಾರು ಆನೆಗಳು ನನ್ನನ್ನು ಕಾಪಾಡೋಕ್ಕಾಗಲ್ಲ, ಕಾಪಾಡಿದ್ರೆ ಈ ಕ್ಷಣದಲ್ಲಿ ಭಗವಂತ ಅವನೊಬ್ಬನೇ ನನ್ನನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಎಲ್ಲವನ್ನು ಬಿಟ್ಟು ಭಗವಂತನ ಪಾದವನ್ನ ಆ ಕಾಲದಲ್ಲಿ ಪ್ರಾಣ ಹೋಗೋ ಕಾಲದಲ್ಲಿ ಸ್ತೋತ್ರ ಮಾಡಿರ್ತಕ್ಕಂಥದ್ದು ಗಜೇಂದ್ರ ಮೋಕ್ಷ, ಗಜೇಂದ್ರನ ಸ್ತೋತ್ರ. ಅದಕ್ಕೆ ಅವ್ರು ಹಂಗೆ ಬರೆದಿರೋದದು. ಮಡುವಿನೊಳಗೆ ಗಜ ಮೊರೆಯಿಡ ಲಕ್ಷಣ, ಮಡದಿಗೆ ಪೇಳದೆ ದುಡುದುಡನೆ ಮೊರೆಯಿಡ ಲಕ್ಷಣ. ಮೊರೆ ಇಟ್ಟಿದ್ದಾನೆ ಅವನು ಅಲ್ಲಿ. ಮಡುವಿನೊಳಗೆ ಗಜ ಮೊರೆಯಿಡ ಲಕ್ಷಣ, ಮಡದಿಗೆ ಪೇಳದೆ ದುಡದುಡನೆ ಬಂದು ಆ ನಿರೂಪಣೆ ಮಾಡಿರೋ ಶೈಲಿ ನೋಡ್ರಿ, ಅದು ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಇಡೀ ಭಾಗವತದ ಸಾರವನ್ನ ಅಲ್ಲಿ ತೋರಿಸ್ತಾ ಇದ್ದಾರೆ. ತಡಮಾಡಬೇಡವೋ ಹೇ ನಲ್ಲ ವಾಕುಲಾಲಿಸೋ ಎನ್ನೊಳೆಯ ಗೋಪಾಲ ವಿಠಲ. ಅದೇ ಕಾಂಟೆಸ್ಟ್ ತಂದೆ, ಇನ್ನು ನನ್ನನ್ನು ಕಾಯಿಸಬೇಡ, ನಿಧಾನ ಮಾಡಬೇಡ, ಅಲ್ಲಿ ಹೆಂಗೆ ಬೇಗ ಬೇಗ ಬಂದ್ಯೋ, ದುಡುದುಡನೆ ಅಲ್ಲಿ ಹೆಂಗೆ ಬಂದ್ಯೋ, ತಡ ಮಾಡಬೇಡ ಅಂತಾರೆ ದಾಸರಾಯರು. ಎನ್ನೊಡೆಯ ಗೋಪಾಲ ವಿಠಲ. ಅತ್ಯದ್ಭುತವಾಗಿರ್ತಕ್ಕಂಥದ್ದು ಆ ಪದ ಲಾಲಿತ್ಯವನ್ನು, ಪದ ಪ್ರಯೋಗವನ್ನು, ಆ ಪದದ ಸಾರ್ಥಕತೆಯನ್ನು ವಿಚಾರ ಮಾಡಿದಾಗ ಆ ಗೋಪಾಲದಾಸರ ಹೃದಯದಲ್ಲಿ ಎಷ್ಟು ಭಕ್ತಿ ಪರಾಕಾಷ್ಠತೆ ತುಂಬಿಕೊಂಡಿತ್ತು. ಅಂತಹ ಗೋಪಾಲದಾಸರ ನಮಗೇನು ಕೊಡಬೇಕದು? ಅಂತಹ ಭಕ್ತಿಯನ್ನು ಕೊಡಲಿ ಅವರು. ಅವರಲ್ಲಿ ಏನು ಹೇರಳವಾಗಿತ್ತು ಭಗವಂತನ ಆ ಉತ್ಕೃಷ್ಟವಾಗಿರ್ತಕ್ಕಂತಹ ಭಗವದ್ಭಕ್ತಿ, ಗುರುಭಕ್ತಿಯಿಂದ ಬಂದಿರತಕ್ಕಂತಹ ಭಗವದ್ಭಕ್ತಿ, ವಿಜಯರಾಯರಲ್ಲಿ ಬಂದಿರತಕ್ಕಂಥ, ಆನಂದ ತೀರ್ಥರಲ್ಲಿ ಬಂದಿರತಕ್ಕಂಥ ಭಕ್ತಿಯಿಂದ ಉತ್ಪನ್ನವಾದ ಮುಕುಂದ ಜಗಭಕ್ತಿ ಗುರುಭಕ್ತಿ ಜಾಯೆ. ಇದುವರೆಗೆ ಆಚಾರ್ಯ ಹೇಳಿದ್ರು ಅವರು ಗುರು ಸೇವಾ ಹೆಂಗೆ ಮಾಡಿದ್ರು ಅಂತ. ಅಂತಹ ನಮ್ಮನ್ನು ಉದ್ಧಾರ ಮಾಡತಕ್ಕಂತಹ ಭಕ್ತಿಯನ್ನು ಗೋಪಾಲದಾಸರು ನಮಗೆ ಕೊಡಲಿ. ಅವರ ಆರಾಧನೆ ದಿವಸಗಳಲ್ಲಿ ಅವರಲ್ಲಿರ್ತಕ್ಕಂತಹ ಸದ್ಗುಣಗಳನ್ನು ನಮಗೂ ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡೋದೇ ಆರಾಧನೆ. ಅವರನ್ನು ಕೊಂಡಾಡೋ ಶಕ್ತಿ ನಮಗೆಲ್ಲಿರುತ್ತೆ ಅದು. ಆದರೆ ನೀವೇನು ಭಗವಂತನ ಅನುಗ್ರಹದಿಂದ ಆ ಗುಣವನ್ನು ಸಂಪಾದನೆ ಮಾಡಿಕೊಂಡಿದ್ರಿ, ಆ ಗುಣದಲ್ಲಿ ಕಿಂಚಿತ್ತು ನಮಗೂ ಕೂಡ ಧಾರೆ ಎರೀರಿ ಅನ್ನತಕ್ಕಂತಹ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥವರಾಗಿ ಅಂತಹ ಗೋಪಾಲದಾಸರ ಆರಾಧನೆಯನ್ನು ಪ್ರತಿ ವರ್ಷ ನಮ್ಮ ಮಠದಲ್ಲಿ ನಮ್ಮ ಶ್ರೀಧರ್ ಅವರ ತಂದೆ ಕಾಲದಿಂದ, ವೆಂಕಟ ಸುಬ್ರಾಯರ ಕಾಲದಿಂದಲೂ ಕೂಡ ಅವರೆಲ್ಲ ನಮ್ಮ ವಿದ್ಯಾಪೀಠದಲ್ಲೇ ಓದೋರು, ಅವ್ರ ತಂದೆ, ಅವರ ಮಕ್ಕಳು ಎಲ್ಲ ಅಂತಹ ಅವರ ಕಾಲದಿಂದಲೂ ಕೂಡ ಈ ಆರಾಧನೆಯನ್ನು ಯಥಾಶಕ್ತಿ, ಯಥಾಜ್ಞಪ್ತಿ, ಯಥಾವೈಭವ ಅಂತ ರಾಯರು ಹೇಳ್ದಂಗೆ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ತಕ್ಕಂತೆ ಅವರೂ ಕೂಡ ಅಧ್ಯಯನ ಮಾಡ್ತಾ ವರ್ಷದಿಂದ ವರ್ಷಕ್ಕೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಗೋಪಾಲದಾಸರ ಮಂತ್ರಾಲಯ ಪ್ರಭುಗಳ, ಮುಖ್ಯ ಪ್ರಾಣದೇವರ, ನರಸಿಂಹದೇವರ, ಶ್ರೀನಿವಾಸ ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಅಂತಹ ಆರಾಧನೆಯನ್ನು, ನರಹರಿ ತೀರ್ಥರ ಆರಾಧನೆ ಮತ್ತು ಗೋಪಾಲದಾಸರ ಆರಾಧನೆ, ಎರಡೂ ಆರಾಧನೆ ಇವತ್ತು ನಮ್ಮ ಮಠದಲ್ಲಿ. ಅವರ ವಿಷಯವಂತೂ ನಿಮಗೆಲ್ಲ ಗೊತ್ತೇ ಇದೆ. ಅಂತಹ ಶ್ರೇಷ್ಠವಾದ ಯಮಕ ಭಾರತಕ್ಕೆ ವ್ಯಾಖ್ಯಾನವನ್ನು ಬರೆದಿರ್ತಕ್ಕಂಥದ್ದು. ನರಹರಿ ತೀರ್ಥರ ವ್ಯಾಖ್ಯಾನ ಇಲ್ಲದೆ ಯಮಕ ಭಾರತ ಅರ್ಥವೇ ಆಗೋದಿಲ್ಲ, ಸಾಧ್ಯವೇ ಇಲ್ಲ ಹೇಳೋದಕ್ಕೆ. ಆ ಯಮಕಾಲಂಕಾರದಲ್ಲಿ ಇರ್ತಕ್ಕಂಥದ್ದು ಅಂತ ಲೋಲಿ ಒಂದು ಶಬ್ದ, ಲೋಲಿ ಅಂತ ಒಂದು ಶಬ್ದ ಇದೆ. ಎಷ್ಟು ಅರ್ಥ ಮಾಡ್ತಾರೆ ಅದಕ್ಕೆ, ಹೆಂಗೆ ಬಿಡಿಸ್ಬೇಕು, ಅದಕ್ಕೆ ಏನು ಅರ್ಥ ಮಾಡಬೇಕು. ಶಕಟಂ ಲೋಲಿ ಇಷ್ಟೇ ಬರೆದಿರೋದು ಆಚಾರ್ಯ. ಶಕಟಾಸುರನನ್ನು ಸಂಹಾರ ಮಾಡಿದ ಕೃಷ್ಣ ಅನ್ನೋ ಕಡೆ ಲೋಲಿ, ಎಷ್ಟು ಅರ್ಥ ಬರೆದಿದ್ದಾರೆ ಅವರು. ಯಮಕ ಯಾರು ನರಹರಿ ತೀರ್ಥರು, ಅವರೆಲ್ಲ ಅನುಗ್ರಹ ಇದ್ದೇ ಇದ್ದರೆ ಅಂತಹ ಆಚಾರ್ಯ ಗ್ರಂಥಗಳು ಅರ್ಥ ಆಗೋದಿಲ್ಲ ಅಂತ ಹೇಳಿ ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ನರಹರಿ ತೀರ್ಥರು ಇವತ್ತಿನ ಆರಾಧ್ಯ ಗುರುಗಳು, ಒಬ್ಬ ಯತಿ ಶ್ರೇಷ್ಠರು, ಒಬ್ಬ ದಾಸ ಶ್ರೇಷ್ಠರು, ಇಬ್ಬರೂ ಆರಾಧನೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಅಂತಹ ಆರಾಧನೆಯನ್ನು ಮಾಡಿರ್ತಕ್ಕಂತಹ ಅವರಿಗೆ ಹರಿವಾಯುಗಳು ವಿಶೇಷ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಈ ಒಂದು ವಾಕ್ಕುಸುಮವನ್ನು ಇಬ್ಬರೂ ಹಿರಿಯರ ಇಬ್ಬರೂ ಗುರುಗಳೇ ಅಂತಹ ಗುರುಗಳ ಪಾದ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು, ಶ್ರೀಮದ್ವೇಷಾರ್ಪಣಮಸ್ತು.